ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಾ ಆ್ಯಂಡ್ ಗಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ದೇಸಾಯಿ ಮೂವಿ ಸಾಂಗ್ ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬಂದು ಸ್ವಲ್ಪ ಹೊತ್ತು ಅಲ್ಲೆಲ್ಲ ನೇಚರೆಲ್ಲ ನೋಡಿಕೊಂಡು ಕೂತಿದ್ವಿ. ಎಲ್ಲಿ ಏನು ಅಂತ ಡೀಟೇಲ್ನು ಕೊಡ್ತೀನಿ. ಹಾಗೆ ಲಂಚ್ ಟೈಮ್ ಕೂಡ ಆಗಿತ್ತು. ಲಂಚ್ನ ಮುಗಿಸ್ಕೊಂಡು ಹಾಗೆಯೇ ಒಂದು ರೌಂಡ್ ಪ್ರೀ ವೆಡ್ಡಿಂಗ್ ಶೂಟು, ಇಲ್ಲಿ ಮೆಟರ್ನಿಟಿ ಶೂಟು, ಪೋಸ್ಟ್ ವೆಡ್ಡಿಂಗ್ ಶೂಟು, ಈ ಥರ ಎಲ್ಲ, ಮತ್ತು ಮೂವಿ ಪ್ರಮೋಷನ್ಸ್ ಆಗಿರ್ಬೋದು, ಇಂಟರ್ವ್ಯೂಸ್ ಆಗಿರ್ಬೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಒಂದ್ಸತಿ ನಾವು ನೋಡ್ಕೊಂಡು ಬರೋಣ ಹೆಂಗೆಂಗಿದೆ. ಬಂದಿದ್ವಲ್ಲ, ಇನ್ನು ಮೂವಿದು ಇಂಟ್ರ್ಯೂ ಮಾಡ್ತಾಯಿದ್ರು ಸಮ್ ಚಾನಲ್ಸ್ಗಳಿಗೆ. ಹಾಗಾಗಿ ಅಷ್ಟರಲ್ಲಿ ನಾವು ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ಫೋಟೋಶೂಟ್ಗಳಿಗೆಲ್ಲ. ಲೈಕ್ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟು ಮಾಡಿರೋದನ್ನೆಲ್ಲ ಸುಮಾರು ನಾನು ನೋಡಿದ್ದೆ. ಮೆನ್ಷನ್ ಮಾಡಿದ್ರು ಸುಮಾರು ಜನ ಎಲ್ಲ. ಚೆನ್ನಾಗಿರ್ತಿತ್ತು ಥೀಮ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಹಂಗೇ ಇವ್ರನ್ನ ಕೇಳಿದ್ವಿ, ಅವರು ಡೀಟೇಲ್ಸ್ನ ಕೊಟ್ಟರು. ಹಾಗಾಗಿ ನಿಮಗೂ ಕೂಡ ಡೀಟೇಲ್ಸ್ನ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ವಿಡಿಯೋ ಕ್ಲಿಪ್ಪಿಂಗ್ನೆಲ್ಲ ಈಸ್ಕೊಂಡು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರಿಗೆ ಇನ್ಫಾರ್ಮೇಷನ್ ಆಗುತ್ತೆ ಮತ್ತು ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಇದಿರೋದು ಬಂದು ಕನಕಪುರ ರೋಡಲ್ಲಿ ಎಲಿಮೆಂಟ್ ಸೆಲೆಬ್ರೇಷನ್ ಫೋಟೋಶೂಟ್ ಲೊಕೇಶನ್ ಬ್ಯಾಂಗ್ಳೂರ್ ಅಂತ ಹೇಳ್ಬಿಟ್ಟು. ಇಲ್ಲಿ 160ಕ್ಕೂ ಹೆಚ್ಚು ಥೀಮ್ಸ್ ಇರೋ ಅಂಥ ಬ್ಯಾಕ್ ಡ್ರಾಪ್ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ಫೋಟೋಶೂಟ್ ಏನಾದರೂ ಮಾಡಬೇಕು ಅಂತಂದರೆ ಲೈಟಿಂಗ್ಸ್ದಾಗಿರ್ಬೋದು, ಗ್ರೀನರಿದಾಗಿರ್ಬೋದು, ಲೈಕ್ ನೀವು ಟೆಂಪಲ್ಸ್ ಥರ ಆಗಿರ್ಬೋದು, ನೀವು ಆಚೆ ಎಲ್ಲ ಹೋಗೋ ಬದಲು ಒಂದೇ ಲೊಕೇಶನಲ್ಲಿ ಎಲ್ಲ ಥರನೂ ಸಿಗುತ್ತೆ. ಅಂದರೆ ಇಲ್ಲಿ ಪ್ರೈಸ್ ರೇಂಜ್ ಕೂಡ ನಾನು ಲೈಕ್ ಚೂರು ಹೇಳ್ತೀನಿ. ನನಗೆ ಗೊತ್ತಿರೋ ಅಷ್ಟು. ನಿಮಗೆ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರು ಕೊಟ್ಟಿರೋಂಥ ಕೊಟೇಶನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ವೀಕ್ ಡೇಸ್ ಪ್ರೈಸ್ ಬೇರೆ ಇರುತ್ತೆ, ವೀಕೆಂಡಲ್ಲೇ ಪ್ರೈಸ್ ಬೇರೆ ಥರ ಇರುತ್ತೆ. ನೀವು ಲೈಕ್ ಮಾರ್ನಿಂಗ್ 5 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಮಾಡ್ತೀರಾ ಅಂದರೆ 7,900 ರುಪೀಸ್ ಫಸ್ಟು ಇದೆ. ಈ ಥರ ಪ್ರೈಸಸ್ ಎಲ್ಲ ಇದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಒಂದೊಂದನ್ನ ಹೇಳ್ತಾ ಕೂತ್ಕೊಂಡ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ಇನ್ಕ್ಲೂಡಿಂಗ್ 3 ಬ್ರೈಡಲ್ ಗೌನ್ಸ್ ಮತ್ತು 6 ಅವರ್ಸ್ ಮೇಕಪ್, 9:30 8 PM ವರೆಗೂ 25,930 ರುಪೀಸ್ ಆಗುತ್ತೆ. ಮತ್ತು ನಿಮಗೆ ಪಾಪ್ಯುಲರ್ ಪ್ಯಾಕೇಜ್ ಬಂದು ಇನ್ಕ್ಲೂಡಿಂಗ್ 2 ಬ್ರೈಡಲ್ ಗೌನ್ಸು, 6 ಅವರ್ಸ್ ಮೇಕಪ್ ಅಂದರೆ 1 ಗಂಟೆಯಿಂದ 8 ಗಂಟೆ ತನಕ 22,990 ರೂಪಾಯಿ. ಈ ಥರ ಎಲ್ಲ ಏನೇನೋ ಪ್ಯಾಕೇಜ್ ಇದೆ. ಮತ್ತು ರೂಮ್ಸ್ಗಳು ಎಲ್ಲ ಕೂಡ ನಿಮಗೆ ಚೇಂಜಿಂಗ್ ರೂಮ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ. ನೀವು ಯಾರಾದರೂ ಮೆಟರ್ನಿಟಿ ಶೂಟು, ಪ್ರೀ ವೆಡ್ಡಿಂಗ್ ಶೂಟ್ ಏನಾದ್ರು ಮಾಡಿಸ್ಬೇಕು ಆ ಲೊಕೇಶನಲ್ಲಿ ಅಂತ ಅಂದರೆ ನೀವು ಹೋಗ್ಬೋದು. ನಾವಿವಾಗ ಮೂವಿ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಸಹನವರು ನನ್ನನ್ನು ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ ಬಿಟ್ಟರು ಮೆಟ್ರೋ ಸ್ಟೇಷನ್ ಹತ್ರ. ನಾನು ಅಲ್ಲಿಂದ ಮೆಟ್ರೋ ಹತ್ಕೊಂಡು ಬಂದು ಜಾಲಹಳ್ಳಿ ಕ್ರಾಸ್ ಇಳ್ಕೊಂಡು ಇವಾಗ ಬಸ್ ಹತ್ತೋದಕ್ಕೆ ಕುಣಿಗಲ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಜೋರು ಮಳೆ ಅಂದರೆ ಜೋರು ಮಳೆ ಬರ್ತಾಯಿತ್ತು ಇವತ್ತಂತೂ. ನಾನಿಲ್ಲಿಗೆ ರೀಚ್ ಆದಾಗ 7:15 ಆಗಿತ್ತು. ಹೋಗಿದ ತಕ್ಷಣವೇ ಹೆಂಗೋ ಬಸ್ಸು ಕೂಡ ಸಿಕ್ತು, ಸೀಟ್ ಕೂಡ ಇತ್ತು. ಹಾಗಾಗಿ ಏನೂ ರಿಸ್ಕ್ ಅನಿಸ್ಲಿಲ್ಲ. ಕುಣಿಗಲ್ಗೆ ಹೋಗಿ ನನ್ನ ತಮ್ಮಂಗೆ ಕಾಲ್ ಮಾಡಿದೆ, ಅವ್ನು ಬಂದು ನಾನು ಪಿಕ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋದ. ಇತ್ತೀಚೆಗಂತೂ ಏರ್ ಫಾಲ್ ಪ್ರಾಬ್ಲಮಿಂದ ತುಂಬ ಜನಕ್ಕೆ ಬಾಲ್ನೆಸ್ ಆಗಿರ್ಬೋದು, ಮುಂದೆ ಏರು ಕಮ್ಮಿ ಆಗಿರೋದಿರ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀರ. ಇದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಅಂದರೆ ಈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಯಾವುದು ಅಂತ ಅಂದರೆ ಮಮಾಅರ್ತ್ ರೋಸ್ಮೇರಿ ಏರ್ ಗ್ರೋತ್ ಸ್ಕ್ಯಾಲ್ಪ್ ಸೆರಮ್ ಅಂತ ಹೇಳ್ಬಿಟ್ಟು. ಇದು ಮೇಡ್ ವಿತ್ 90% ಆಫ್ ಪ್ಯೂರ್ ರೋಸ್ಮೇರಿ ಮತ್ತು ಅನಗೇನ್ ಆ್ಯಂಡ್ ಮೆಥಿದನ. ಮತ್ತು ಇದು ಏರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಇದನ್ನು ನೀವು ಕಂಟಿನ್ಯೂಯಸ್ ಆಗಿ 14 ವೀಕ್ಸ್ ಯೂಸ್ ಮಾಡ್ತು ಅಂತಂದರೆ ಏರ್ ಗ್ರೋತ್, ಹೊಸ ಏರ್ ಗ್ರೋತ್ ಆಗುತ್ತೆ ಇದರಿಂದ. ಇದನ್ನು ಹೇಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಇದನ್ನು ಡೈರೆಕ್ಟಾಗಿ ನಾವು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕಾಗತ್ತೆ. ನೀವು ದಿನಕ್ಕೆ 2 ಸರಿ ಇದನ್ನು ನೀವು ಅಪ್ಲೈ ಮಾಡ್ಬೋದು. ನೀವು ಡೈರೆಕ್ಟಾಗಿ ಬಾಟಲಿಂದನೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಲೈಕ್ ನಾನಿವಾಗ ಹ್ಯಾಂಡಲ್ ತೋರಿಸ್ತಿರೋ ಥರನಾರು ಅಪ್ಲೈ ಮಾಡಿ ನೀವು ಇದನ್ನು ಒಂದು 5 ನಿಮಿಷ ಚೆನ್ನಾಗೆ ಮಸಾಜ್ನ ಮಾಡಬೇಕು ಸ್ಕ್ಯಾಲ್ಪಿಗೆ. ಈ ರೀತಿಯಾಗಿ ನೀವು ದಿನಕ್ಕೆ 2 ಸರಿ ಮಾಡೋದ್ರಿಂದ ಹೊಸ ಹೇರ್ ಕೂಡ ಗ್ರೋತ್ ಆಗುತ್ತೆ. ಮತ್ತು ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಹೇರ್ ಈ ಸೆರಮ್ನ ಯೂಸ್ ಮಾಡೋದ್ರಿಂದ ಏರು ಟೆಕ್ಸ್ಚರ್ ಕೂಡ ತುಂಬಾ ಸ್ಮೂತ್ ಆ್ಯಂಡ್ ಚೆನ್ನಾಗಿ ಕೂಡ ಆಗುತ್ತೆ. ನನ್ನ ಮಗ ನಾನು ವೀಡಿಯೋ ಮಾಡ್ತಿದ್ದಲ್ವ, ನಿಮಗೆ ಗೊತ್ತಲ್ವ, ನಾನು ಆಲ್ರೆಡಿ ಹೇಳಿದ್ದೆ ನಾನು ವೀಡಿಯೋ ಮಾಡ್ತಿದ್ರೆ ಅವ್ನು ವೀಡಿಯೋ ಮಾಡಿಕೊಡ್ತೀನಿ ಅಂತ ಬರ್ತಾನೆ ಅಂತ. ಅದಕ್ಕೆ ಅವನು ವೀಡಿಯೋ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ನನ್ನ ತೊಡೆ ಮೇಲೆ ಕೂತ್ಕೊತಿದ್ದ. ನೀವು ಬಿಫೋರ್ ಆಫ್ಟರು ಕೂಡ ನೀವು ನೋಡ್ಬೋದು. ಸ್ವಲ್ಪ ಹೇರ್ಸ್ ಎಲ್ಲ ಕಮ್ಮಿ ಇತ್ತು, ಈಗ ಸ್ವಲ್ಪ ಹೇರ್ ಕವರ್ ಕೂಡ ಆಗಿದೆ ಈ ಪ್ಲೇಸಲ್ಲಿ. ಇದನ್ನು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡೋದ್ರಿಂದ ನಂಗೆ ಬೆಸ್ಟ್ ರಿಸಲ್ಟ್ ಕೂಡ ಸಿಕ್ಕಿದೆ. ಹಾಗೆಯೇ ಈ ಪ್ರಾಡಕ್ಟು ಮೇಡ್ ಸೇಫು, ಫ್ರಾಗ್ನೆನ್ಸ್ ಫ್ರೀ ಇರುತ್ತೆ. ಮತ್ತು ಎಲ್ಲ ಏರ್ ಟೈಪ್ವರೆಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಮಾಮಾಅರ್ತ್ ಅವರು ನಿಮ್ಮ ಮಾತುಗಳನ್ನು ಕೇಳ್ತಾರೆ. ನೀವು ಅವರ ಪ್ರಾಡಕ್ಟ್ನ ಫೀಡ್ಬ್ಯಾಕ್ನ ಕೊಟ್ಟರೆ ಅವರು ಆನಿಯನ್ ಶಾಂಪು ಬೇಸ್ಡ್ ಆನ್ ನೀವು ಕೊಟ್ಟಿರೋ ಇನ್ಪುಟ್ ಮೇಲೆ ಅವರು ಚೇಂಜಸ್ನ ಕೂಡ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಅವರು ಪ್ರಾಡಕ್ಟ್ಗಳನ್ನ ರಿಸರ್ಚ್ ಮಾಡಿ ಇನೋವೇಷನ್ಸ್ನ ಮಾಡಿ ಬೆಟರ್ ಕ್ವಾಲಿಟಿಯಲ್ಲಿ ಪ್ರಾಡಕ್ಟ್ನ ಅಪ್ಗ್ರೇಡ್ ಕೂಡ ಮಾಡ್ತಿದ್ದಾರೆ.
ಹಾಗಾಗಿ ನೀವು ಪ್ರಾಡಕ್ಟ್ನ ಅಪ್ಗ್ರೇಡ್ ಆಗ್ತಿರೋದ್ರಿಂದ ನೀವು ಬೆಟರ್ ವರ್ಷನಲ್ಲಿ ನೀವು ನೋಡ್ಬೋದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಮಾಅರ್ತ್ ಪ್ರಾಡಕ್ಟು ನಿಮಗೆ ಅಮೆಝಾನು, ನಾಯ್ಕಾ, ಫ್ಲಿಪ್ಕಾರ್ಟ್ ಮತ್ತು ನಿಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲೂ ಇವಾಗ ಸಿಗ್ತಾ ಇದೆ. ಮೆಸೇಜ್ ಮಿ ಆರ್ ಕಮೆಂಟ್ ಮಿ ಡೌನ್ ಬಿಲೋ ದ ನೆಕ್ಸ್ಟ್ ಟೈಮ್ ಯುವರ್ ಸ್ಪಾಟ್ ಮಮಾಅರ್ತ್ ಸ್ಟೋರ್ ನಿಯರ್ ಯು. ಮತ್ತು ಇದ್ರ ಜೊತೆಗೆ ನೀವು ಮಮಾಅರ್ತ್ ಅವರ ರೋಸ್ಮೆರಿ ಆ್ಯಂಟಿ ಏರ್ ಫಾಲ್ ಶಾಂಪು ಕೂಡ ಯೂಸ್ ಮಾಡಿದ್ರೆ ಇನ್ನೂ ಬೆಟರ್ ರಿಸಲ್ಟ್ ಕೂಡ ಸಿಗುತ್ತೆ. 20% ಡಿಸ್ಕೌಂಟ್ಗೆ ನನ್ನ ಕೂಪನ್ ಕೋಡ್ ರೂಪಾ 2024ನ ಯೂಸ್ ಮಾಡಿಕೊಂಡ್ರೆ ನಿಮಗೆ 20% ಆಫ್ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವತ್ತು ನಾನು ಒಂದು ಕೃಷ್ಣ ಡ್ರೆಸ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಇವರು ಅಕ್ಕ ಗೊತ್ತಿರೋರೇನೆ ಸಿಂಬೋಲ್ಡಲ್ಲಿ ಅವ್ರ ಮನೆಗೆ ಬಂದೆ. ಈ ಪುಟಾಣಿ ಇದ್ದೋಳು, ಅವರು ಪಾಪ್ಕಾರ್ನ್ ಎಲ್ಲ ತಿಂತಾಯಿದ್ಲು, ಅದನ್ನೆಲ್ಲ ತಿನ್ಸೋಕ್ಕೆಲ್ಲ ಬರ್ತಾಯಿದ್ಲು. ಸ್ವಲ್ಪ ಹೊತ್ತವ್ರ ಜೊತೆ ಆಟಾಡಿ ಆಮೇಲೆ ಇವನಿಗೆ ಕೃಷ್ಣನ ಡ್ರೆಸ್ ಹಾಕಿ ಇವನ್ನ ರೆಡಿ ಮಾಡಿದ್ದೀವಿ. ಇವ್ರ ಬರ್ತಡೇಗೆ ಡೆಕೋರೇಷನ್ ಕೂಡ ಮಾಡೋದಕ್ಕೆ ಹೋಗಿದ್ವು. ಅಕ್ಕ ನನ್ನ ವ್ಲಾಗ್ಸ್ ಅಂತೂ ಡೈಲಿ ನೋಡ್ತಾರೆ. ಪಾಪುಗೆ ಡ್ರೆಸ್ ಎಲ್ಲ ಮಾಡಿಸ್ಕೊಂಡ್ವಿ. ಅವನು ಸೈಲೆಂಟಾಗಿ ಡ್ರೆಸ್ ಎಲ್ಲ ಮಾಡಿಕೊಂಡು ರೆಡಿ ಆದ, ಬಟ್ ಸ್ಮೈಲ್ ಮಾಡ್ತಾ ಇರಲಿಲ್ಲ ಫೋಟೋಗೆ. ಅದೊಂದೇ ಬೇಜಾರಾಗಿದ್ದು. ಫೋಟೋ ಹರಿದ್ರೆ ಫೋಟೋ ಸ್ಮೈಲ್ ಮಾಡ್ತಾ ಇರಲಿಲ್ಲ. ಅವ್ನು ಒಬ್ಬನೇ ಹಿಂಗೆ ಬಿಟ್ಟಾಗ ಅವ್ನು ಆಟ ಆಡ್ತಾ ಇದ್ದ ಅಷ್ಟೇ. ಅವ್ರ ಅಮ್ಮಂಗೆ ಮುಡಿ ಕೊಡ್ಸೋಕ್ಕೂ ಮುಂಚೆ ಒಂದ್ಸತಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಆಸೆ ಇತ್ತು, ಹಂಗಾಗಿ ಫೋಟೋಶೂಟ್ ಮಾಡಿಸಿದ್ರು. ಫೋಟೋಶೂಟ್ನ ಮುಗಿಸ್ಕೊಂಡು ಕುಣಿಗಲಿಗೆ ಬಂದೆ. ನನ್ನ ತಮ್ಮನೂ ಬಂದ. ಕಾರ್ ಬಗ್ಗೆ ವಿಚಾರಿಸ್ಬೇಕಾಗಿತ್ತು, ಹಂಗಾಗಿ ಸಂಪ್ರೀತ್ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಿತ್ಕೊಂಡ್ ಬಂದಿರೋದೆಲ್ಲ ಇನ್ನ ಎಬ್ಬರಲ್ಲಿ ಇದ್ದಾನೆ. ಯಾವಾಗಲೇ ಫೋನ್ ಮಾಡಿದಾಗ ಅಯ್ಯೋ ನೆಂದೋಗ್ಬಿಟ್ಟಿದ್ಯಾ. ಸರಿ ನಡಿ, ಆಯ್ತು. ಕಂಗ್ರಾಚುಲೇಷನ್. ಬಾರೋಣ. ಯಾವ್ದೋ ವಿಚಾರಿಸ್ತಾರಂತೆ ಇರಪ್ಪ. ನನ್ನ ತಮ್ಮ ಟಾಟಾ ಪಂಚ್ನೇ ತೊಗೊಳ್ಳೋಣ, ಆಟೋಮೆಟಿಕ್ಕು, ಮ್ಯಾನ್ಯುಯಲ್ ಬೇಡ ಅಂತ ಹೇಳ್ಬಿಟ್ಟು ಅವನು ಅದ್ರ ಬಗ್ಗೆ ಎಲ್ಲ ನೀಟಾಗಿ ವೀಡಿಯೋಸ್ ಎಲ್ಲ ನೋಡಿ ಎಲ್ಲ ಫೈನಲ್ ಮಾಡ್ಕೊಂಡಿದ್ದ. ಸಂಪ್ರೀತ ಇದ್ದವರು ಟಾಟಾ ಪಂಚ್ ಹಳೇದಾಯಿತು ಬೇಡ ಅಂತ ಅಂದು. ಮತ್ತು ನಾವು ಬಂದು ನೋಡೋಣ ಅಂತ ಹೇಳ್ಬಿಟ್ಟು ಶೋರೂಮಿಗೆ ಬಂದ್ವಿ. ಅಲ್ಲಿದ್ದು ಟಾಟಾ ಪಂಚ್ ಮ್ಯಾನ್ಯುಯಲ್ ಇತ್ತು ಮತ್ತು ಆಲ್ಟೋಸು, ನೆಕ್ಸಾನ್ ಈ ಥರ ಇತ್ತು. ಹಂಗಾಗಿ ನಾವು ಎಲ್ಲನೂ ಕೂಡ ಒಂದೊಂದನ್ನೇ ನೋಡಿದ್ವಿ. ಅವರು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ನನ್ನ ತಮ್ಮಂಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾವು ಕೇಳಿದಷ್ಟೇ ಇನ್ಫಾರ್ಮೇಷನ್ ಕೂಡ ಕೊಡ್ತಾಯಿದ್ರು. ಮತ್ತು ನನ್ನ ತಮ್ಮ ಕೂತ್ಕೊಂಡು ಎಲ್ಲನೂ ನೋಡ್ದ, ಟ್ರಯಲ್ ಎಲ್ಲ ಮಾಡ್ದೆ. ಕಂಫರ್ಟಬಿಲಿಟಿ ಎಲ್ಲನೂ ಚೆಕ್ ಮಾಡ್ಬೋದು. ಬೇಕಾದ್ರೆ ನೀವು ಏನಂತಾರೆ ಟ್ರಯಲ್ ರೈಡ್ ಕೂಡ ನೀವು ಕೇಳ್ಬೋದು, ಅದನ್ನು ಕೂಡ ಅವರು ಮಾಡಿಕೊಡ್ತಾರೆ. ಈ ಥರ ನೀವು ಕಾರ್ ತೊಗೊಳ್ಬೇಕು ಅಂದಾಗ ಒಂದ್ಸತಿ ಹೋಗಿ ವಿಚಾರಿಸಿ ಎಲ್ಲ ಮಾಡಬೇಕು. ನಮಗೂ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ ಅಲ್ವಾ. ಆಮೇಲೆ ಸ್ವಲ್ಪ ಹಿಂಗಿರುತ್ತೆ, ಹಿಂಗೆ ತೊಗೊತೀವಿ ಅಂತ ಹಂಗೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಒಂದೊಂದು ಹೇಳ್ತಾಯಿದ್ರು. ಹಂಗಾಗಿ ಫುಲ್ ಕನ್ಫ್ಯೂಷನ್ ಆಗೋಯ್ತು ನನಗಂತೂ. ಅಲ್ಲಿದ್ದ ಕಾರ್ಗಳಲ್ಲಿ ಒಂದಕ್ಕಿಂತ ಒಂದೊಂದು ನೋಡ್ರೆ ಇದು ತೊಗೊಂಡ್ರೆ ಇದು ಚೆನ್ನಾಗಿರುತ್ತೆ, ಅದು ತೊಗೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು. ಇದು ನೆಕ್ಸಾನು, ಇದು 19 lakh ಏನೋ ಅಂತೆ. ಅಷ್ಟೆಲ್ಲ ಬಜೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ, ಬಂದ್ವಿ. ಸದ್ಯಕ್ಕಿನ್ನೂ ಫೈನಲ್ ಮಾಡಿಲ್ಲ, ತಗೊಂಡಾಗ ಹೇಳ್ತೀವಿ. ಆಮೇಲೆ ಅಲ್ಲಿ ನೋಡಿಕೊಂಡು ಬಂದ್ವಿ ಅಷ್ಟೇ ಕಾರಣ. ಆಮೇಲೆ ಬಂದು ಸಂಪ್ರೀತ್ ಅವರು ಪೋಸ್ಟ್ ಬರ್ತಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಟ್ರೆಂಡ್ಸ್ಗೆ ಹೋಗಿ ನನಗೆ ಬಟ್ಟೆ ಎಲ್ಲ ತೊಗೊಂಡು ಕೇಕ್ ಎಲ್ಲ ತೊಗೊಂಡು ಬಂದಿದ್ಲು ಬರ್ತಡೇ ಸೆಲೆಬ್ರೇಷನ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಸರಿ ಹಾಕು ಬನ್ನಿ. ಅಪ್ಪ ಲೈಟ್ ಇರ್ತಾರಲ್ಲಪ್ಪ ಎಲ್ಲ ಅಲ್ಲೇ ಕುಣಿಸ್ಕೊಳಚ್ಚ. ಹ್ಯಾಪಿ ಬರ್ಡೇ ಅಮ್ಮ ಅನ್ನು ಅವ್ರ ಕಣ್ಣಲ್ಲಿ ನೋಡಿ ಹಂಗೆ ಮುಗಿಸ್ತಾನೆ. ಕಟ್ ಮಾಡು ಬರ್ರಿ ಎಲ್ಲ ಬರಲ್ಲ ಕಟ್ ಮಾಡ ಕೈ ಇಟ್ಕೊಳ್ಳ ಅಮ್ಮಂದ ಕಟ್ ಮಾಡು. ಹ್ಯಾಪಿ ಬರ್ಡೇ ಎಲ್ಲ ನೀನಿಗೆ ತಿನ್ಸ್ಬೇಕಾದ್ರೆ ಫಸ್ಟು ನಮ್ದೆಲ್ಲ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಬಿಲೇಟೆಡ್. ಗೊತ್ತಾಗಲ್ಲ. ಹ್ಯಾಪಿ ಬರ್ತ್ಡೇ ಪೂ. ಫೋಟೋ ಇಲ್ಲ.
ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸಂಪಿ, ನನ್ನ ಬರ್ತಡೇ ಬಿಲೇಟೆಡ್ ಸೆಲೆಬ್ರೇಷನ್ನ ಮಾಡಿದ್ದಕ್ಕೆ. ಬರ್ತಡೇ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಡೇ ನಂಗೊಂದು ಮೆಹಂದಿ ಇತ್ತು, ಮತ್ತು ಮೆಹಂದಿ ಶಾಸ್ತ್ರ, ಹಳದಿ ಶಾಸ್ತ್ರಕ್ಕೆ ಮೇಕಪ್ ಇತ್ತು. ಅಲ್ಲಿ ಕಗ್ಗೆರೆ ಹತ್ರ ಅಲ್ಲಿ ಹೋಗಿ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲೇ ನಾನು ರಾತ್ರಿ 10 ಗಂಟೆ ಆಗೋಗ್ಬಿಟ್ಟಿತ್ತು. ಅವರೇ ಡ್ರಾಪ್ ಹಾಕಿದ್ರು. ಬಂದು ರೆಸ್ಟ್ ಮಾಡಿ ಅದ್ರ ನೆಕ್ಸ್ಟ್ ಡೇ ನನಗೆ ಒಂದು ಬ್ರೈಡಲ್ ಮೇಕಪ್ ಇತ್ತು ಮಾರ್ಕೋನಹಳ್ಳಿ ಹತ್ರ, ಇನ್ನೂ ಸ್ವಲ್ಪ ಮುಂದೆ. ಅಲ್ಲಿಗೆ ಹೋಗಿ ಬ್ರೈಡಲ್ ಮೇಕಪ್ಪು ಇವರು ಮಾಡಲು, ಅವರು ನನ್ನ ಮೇಕಪ್ನ ನೋಡಿ 1 ತಿಂಗಳು ಮುಂಚೆನೇ ಅವರು ನನ್ನ ಬುಕ್ ಮಾಡ್ಕೊಂಡಿದ್ರು. ಅವರ ಅವರ ಬಿಗ್ ಡೇಗೆ, ಮದುವೆಗೆ ನನ್ನ ಮೇಕಪ್ನ ಬುಕ್ ಮಾಡ್ಕೊಂಡಿದ್ರು. ಇವ್ರ ಮದುವೆ ಇದ್ದಿದ್ದು ಊರಲ್ಲೇ ದೇವಸ್ಥಾನದ ಹತ್ರ, ಆದ್ರೂ ಅಲ್ಲೆಲ್ಲ ಸ್ಟೇಜೆಲ್ಲ ಹಾಕ್ಸಿ ಲೈಕ್ ಚೌಟ್ರಿ ಥರನೇ ಚೆನ್ನಾಗಿ ಮಾಡಿದರು. ಹಿಂಗೂ ಮಾಡ್ಬೋದಾ ಅನ್ನೋ ಥರ ಅನ್ನಿಸ್ತು ನನಗೆ. ಚೆನ್ನಾಗಿತ್ತು. ಒಟ್ಟಿನಲ್ಲಿ ಮದುವೆ ಅದೇನೋ ಅರ್ಕೆ ಇತ್ತಂತೆ, ಅಲ್ಲೇ ಮಾಡಬೇಕು ಅಂತ, ಹಾಗಾಗಿ ಲೈಕ್ ಚೌಟ್ರಿ ಥರನೇ ಫೀಲ್ ಕೊಡೋ ಥರ ಮಾಡಿದರು. ಬಟ್ ಇವ್ರನ್ನ ಬೇರೆಯವ್ರು ಅಂದರೆ ಆವಾಗಿನ ಕಾಲದಲ್ಲಿ ನಮ್ಮ ಮಾಮ ಅವ್ರ ಮದುವೆ ಎಲ್ಲ ಹಂಗೆ ಮಾಡಿದ್ದು. ಅದೇ ಥರ ನನಗೆ ಮೆಮೊರೀಸ್ ಮತ್ತೆ ರೀಕಾಲ್ ಆದಂಗೆ ಆಯಿತು. ಹೇಗನ್ನಿಸ್ತು ಮೇಕಪ್? ತುಂಬ ಖುಷಿ ಆಯಿತು ನನಗೆ. ನ್ಯಾಚುರಲಾಗಿ ನಾನು ಹೇಗೆ ಕೇಳಿದೆ ಅದೇ ರೀತಿ ಮಾಡಿಕೊಟ್ಟಿದ್ದೀರಾ ಅಕ್ಕ. ತುಂಬ ಖುಷಿ ಆಯಿತು. ಇಷ್ಟ ಆಯಿತಾ? ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ? ನಾನು ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರತಿ 2 to 3 ಇಯರ್ಸಿಂದ ಫಾಲೋ ಮಾಡ್ತಾ ಇದ್ದೆ. ನನ್ನ ಮಾಡಲಿಂಗ್ ಕೆರಿಯಲ್ಲಿ ಅಷ್ಟು ಜನ ಮೇಕಪ್ ಆರ್ಟಿಸ್ಟ್ ಗೊತ್ತಿರೋ ನನಗೆ ನೀವೇ ಬೇಕು ಅಂತ ನಾನು ಬುಕ್ ಮಾಡಿಕೊಂಡೆ 1 ಮಂತ್ ಬ್ಯಾಕ್ಗೆ. ಥ್ಯಾಂಕ್ ಯು ಸೋ ಮಚ್ ಕಣೋ. ಥ್ಯಾಂಕ್ ಯು. ಕೇಳಿದ್ರಲ್ಲ ಅವ್ರ ಫೀಡ್ಬ್ಯಾಕ್ನ, ನನಗಂತೂ ತುಂಬಾ ಖುಷಿ ಆಯಿತು. ಹಂಗೆ ಇಲ್ಲಿ ದೇವಸ್ಥಾನ ಹತ್ರನೇ ಫಂಕ್ಷನ್ ಇದ್ದಿದ್ದು. ಊಟ ಎಲ್ಲ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಅವ್ರನ್ನ ಮುಹೂರ್ತಂ ಲುಕ್ಕಲ್ಲಿ ಈ ರೀತಿಯಾಗಿ ರೆಡಿ ಮಾಡಿದ್ದೀವಿ. ಮೇಕಪ್ ಹೇಗಿದೆ ಏನು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ಅದು ಲೈಟ್ ಹಾಕ್ತಲೇ ಶೂಟ್ ಮಾಡಿದ್ದು, ಇದು ಲೈಟ್ ಹಾಕಿದ್ಮೇಲೆ ಶೂಟ್ ಮಾಡಿದ್ದು. ಮಾರ್ನಿಂಗು ಸ್ವಲ್ಪ ಬೇಗ ಎದ್ದು ಸ್ಟಾರ್ಟ್ ಮಾಡ್ಕೊಂಡ್ವಿ ಮೇಕಪ್ ಮಾಡೋದಕ್ಕೆ. ನೈಟು ಸ್ವಲ್ಪ ಕರೆಂಟು ಹೋಗೋದು ಬರೋದು ಆ ಥರ ಎಲ್ಲ ಮಾಡ್ತಾಯಿತ್ತು. ಹೇರ್ ಸ್ಟೈಲಿಗೆ ಕ್ರಿಂಪ್ ಮಾಡ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿ ಮಳೆ ಕೂಡ ಅಲ್ವಾ, ಹೇಳೋದಕ್ಕೆ ಬರಲ್ಲ ಕರೆಂಟು ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಚೌಟ್ರಿಗಳಾದರೆ ಜನರೇಟ್ರು ಆ ಥರ ಎಲ್ಲ ಇರುತ್ತೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಬ್ರೈಡ್ನ ರೆಡಿ ಮಾಡಿದ್ವಿ. ಅದು ಇದು ಶಾಸ್ತ್ರಗಳೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಬ್ರೈಡ್ ಕಂಪ್ಲೀಟಾಗಿ ರೆಡಿ ಆದರು. ಆಮೇಲೆ ನಾವು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ವಿ. ಹೊರಡ್ಬೇಕಾರೆ ಅರ್ಶಿನ ಕುಂಕುಮ ಎಲ್ಲನೂ ಕೊಟ್ಟರು. ಅವರು ಕೂಡ ಅರ್ಶಿನ ಕುಂಕುಮ ಎಲ್ಲ ಇಸ್ಕೊಂಡು ತಿಂಡಿ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಡಬೇಕು. ಅಮೌಂಟ್ ಎಲ್ಲನೂ ಕೂಡ ಕ್ಲಿಯರ್ ಮಾಡಿದ್ರು. ಕೆಲವೊಬ್ಬರು ಆಮೇಲೆ ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ತಾರೆ. ಕೆಲವೊಬ್ಬರು ಈಗಲೂ ಒಂದೊಂದು ಬ್ರೈಡ್ದು ಅಮೌಂಟ್ ಕೂಡ ರಿಸೀವ್ ಆಗಿಲ್ಲ. ಬಟ್ ಎಲ್ಲರೂ ಹಂಗೆ ಮಾಡಲ್ಲ. ಬಟ್ ಯಾರೋ ಒಬ್ಬರು ಮಾಡೋದಕ್ಕೆ ಎಲ್ಲರ ಮೇಲೂ ಒಂದೊಂದು ಸತಿ ಓಪ್ ಅನ್ನೋದು ಹೊಟ್ಟೋಗ್ಬಿಡುತ್ತೆ. ಆ ಥರ ಯಾರೂ ಮಾಡೋದಕ್ಕೆ ಹೋಗಬೇಡಿ. ನಾವು ಲೈಕ್ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ಅದು ಏನು ಮಾತಾಡಿರ್ತೀವೋ ಅದನ್ನು ಕ್ಲಿಯರ್ ಮಾಡಿಬಿಟ್ರೆ ಎಲ್ರಿಗೂ ಖುಷಿ. ಬಟ್ ಇವ್ರು ಹಂಗೆ ಮಾಡಿದ್ರು ಅಂತ ಹೇಳ್ತಾ ಇಲ್ಲ, ಬಟ್ ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಪಾಪ ಇವ್ರು ತುಂಬಾ ಸ್ವೀಟ್ ಆಫರ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಲ್ಲಿವರೆಗೂ ಪೇಷನ್ಸಿಂದ ಈ ವಿಡಿಯೋನ ನೀವು ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫ್ಯಾಮಿಲಿಗೆ ನೀವು ಕೂಡ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.